ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ಅಮ್ಮ. ಹಾ ತರ ಹೇಳು, ಏನಾಯ್ತು? ಆರಾಮಾಗಿದೆಯಾ ತಾನೆ? ಗಾಬರಿ ಆಗೋ ಅಂಥದ್ದೇನಿಲ್ಲ. ಎಲ್ಲಿ ಉಳ್ಕೊಂಡಿದ್ದೀರಾ ಅಂತ ಕೇಳಕ್ಕೆ ಫೋನ್ ಮಾಡಿದೆ ಅಷ್ಟೇ. ಹೌದಾ? ಇದು ನಮ್ಮ ಮೋಟರೆ ಊರಲ್ವಾ, ಅವ್ರ ಮನೇಲೇ ಉಳ್ಕೊಂಡಿದ್ದೀವಿ. ಊಟಕ್ಕ ಬರ್ತೀವಿ. ನಮ್ಮ ಮೋಚಡಿಗೆ ತುಂಬ ಪರಿಚಯ ಕಣೆ, ತುಂಬ ಒಳ್ಳೆ ವ್ಯಕ್ತಿ, ಪಾಪ ಕಣೆ, ಮಾತು ಬರಲ್ಲ. ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ, ಸರಿನಾ? ಬಾಯ್. ಇವ್ರು ಹೋಗಿರೋದು ಆ ಮಾತು ಬರ್ದೇ ಇರೋ ಮುನಿಯಪ್ಪನ ಮನೆಗ. ಅಯ್ಯೋ ಪರವಾಗಿಲ್ಲಮ್ಮ, ಬೇಡ, ನಾನೇ ತಿಂತೀನಿ. ಅಮ್ಮ ಕೈ ತುತ್ಕೊಟ್ರೆ ಯಾರಾದ್ರೂ ಬೇಡ ಅಂತಾರ? ಮಲ್ಗಕ್ ಮುಂಚೆ ನಿಮ್ಮಿಬ್ರದ್ದು ದೃಷ್ಟಿ ತೆಗಿಬೇಕಿವತ್ತು ನಾನು. ಮಾಲ್ತಿ, ನಿನ್ ಪ್ರೀತಿ ಕಾಳಜಿ ನೋಡಿ ನನಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ನನ್ನ ಮೊಮ್ಮಗಳಿಗೆ ನಾನು ಇವಾಗ ಒಂದು ತುತ್ತು ಕೊಡ್ತೀನಿ, ತಗೋಪುಟ್ಟ. ಮೋಚಡೆ ಏನು, ನೀನ್ ಮಾತ್ರ ನಿನ್ ಮೊಮ್ಮಗಳಿಗೆ ತಿನ್ಸ್ಬೇಕಾ? ನಾನ್ ತಿನ್ಸ್ಬಾರ್ದಾ? ನಾನು ತಿನ್ನಿಸ್ತೀನಿ. ಅರೆ, ನನ್ನೇ ಬಿಟ್ಬಿಟ್ಟಿದ್ದೀರಾ? ಇದ್ಯಾವ್ ಲೆಕ್ಕ? ಆಂಟಿ, ಅಡಿಗೆ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಏಯ್ ಸಾಕ್ ಸುಮ್ನಿರಯ್ಯ, ಅವ್ರು ಯಾರೋ ಆಂಟಿ ಜೊತೆ ಮಾತಾಡ್ತಾವ್ರೆ. ಅಯ್ಯೋ ಇಲ್ಲ, ನಿಮ್ಗೆ ಹೇಳ್ತಾ ಇರೋದು. ಅಡಿಗೆ ಮಾಡಿ ನೀವೇ ತಾನೆ? ಅಡ್ಗೆ ಏನೋ ನಾನೇ ಮಾಡ್ದೆ, ಆದ್ರೆ ಆಂಟಿ ಅನ್ಬೇಡವೋ. ಯಾಕೆಂದ್ರೆ ನನ್ಗಿನ್ನು ಸ್ಮಾಲ್ ಏಜು. ಸಾರಿ ಸರ್. ಅಕ್ಕ, ಅಡಿಗೆ ಸೂಪರ್ ಆಗಿತ್ತು. ಹೋಗಣೆ ರುಕ್ಮಿಣಿ, ಈ ತರ ಊಟ ಮಾಡಿ ಎಷ್ಟು ವರ್ಷ ಆಗಿತ್ತು. ಅಯ್ಯೋ ಸುಮ್ಕಿರಿ, ನೀವೆಲ್ಲ ಸಿಟಿನಾಗೆ ನೋಡ್ದೇ ಇರೋ ಅಡ್ಗೆನಾ? ಇಷ್ಟೇ ಆದ್ರೂ ನಾವು ಬಡವರು, ಮನೇಲೆ ಇದ್ದಿದ್ದನ್ನ ಅನುಸರಿಸಿ ಮಾಡಿದೀನಿ. ರುಚಿ ಗಿಚಿ ಅಂತ ಹೊಗಳೋದು ನಿಮ್ಗಳು ದೊಡ್ಡ ಗುಣ ತಕೊಳ್ಳಿ. ಶ್ರೀಮಂತರ ಮನೆ ನೋಟ ಚಂದ, ಬಡವ ಮನೆಗೆ ಊಟ ಚಂದ ಅಂತಾರೆ. ಇದ್ರಲ್ಲಿ ಯಾವ್ದು ಹೇಳ್ತಾ ಇದೀಯ ನೀನು? ಬಡವ ಸಾವುಕಾರ ಭೇದನೇ ಇರಬಾರ್ದು. ಶ್ರೀಮಂತಿಕೆ ಅಂದ್ರೆ ಬರೀ ದುಡ್ಡಲ್ಲ. ನಾವು ಇಷ್ಟು ಜನ ಇದ್ರು ಅಷ್ಟೊಂದು ಖುಷಿಯಿಂದ ಊಟ ಹಾಕಿದ್ರಲ್ಲ, ಅದು ನಿಜವಾದ ಸಂಪತ್ತು ಅಲ್ವಾ ಬಂಗಾರಿ? ಹೌದೌದು, ಇದ್ರ ಮುಂದೆ ಶ್ರೀಮಂತಿಕೆಗೆ ಬೆಲೆನೇ ಇಲ್ಲ. ಎರಡು ಮೂರು ನಾಲ್ಕು ಐದು ಆರು. ಅವ್ವ
ಪಟ್ನದಿಂದ 6 ಜನ ಅತಿಥಿ ಬಂದವ್ರೆ. ಏನ್ ಸ್ಪೆಷಲ್ಲು? ಅಯ್ಯೋ ನನ್ ಮಗಳು ನಮ್ಮ ಮನೆಗೆ ಯಾರಾದ್ರೂ ನೆಂಟ್ರು ಬಂದ್ರೆ ಸಾಕು, ಹೊರಗಡೆ ಬಿಟ್ಟಿರೋ ಚಪ್ಲಿ ನೋಡಿ ಅಂದಾಜು ಮಾಡ್ಬಿಡ್ತಾಳೆ. ನಂಗೆ ಗೊತ್ತಾಯ್ತು ಪಟ್ನದಿಂದ ಯಾರೋ ಬಂದವ್ರೆ ಅಂತ. ಹೆಂಗೆ ನಾವು ತಕ್ಕಳಿ. ನಿಮ್ಮಮ್ಮ ರುಚಿಯಾಗಿ ಅಡ್ಗೆ ಮಾಡಿದ್ರು. ಈಗಷ್ಟೇ ಊಟ ಮಾಡಿ ಹೊಟ್ಟೆ ತುಂಬೋಗಿದೆ. ಅಯ್ಯೋ ಒಳ್ಳೇದೇ ಆಯ್ತಲ್ಲ ಮತ್ತೆ. ಹಸದ್ ಹಲ್ಸು ಉಂಡು ಮಾವು ಅಂತಾರಲ್ಲ, ಹಂಗೆ ಹೊಟ್ಟೆ ತುಂಬ ಉಣ್ಮೆ ಹಾಕಿ ಮ್ಯಾಲೊಂದು ಹಣ್ಣು ಬೀಳ್ಬೇಕು. ಹಂಗಿದ್ರೇನೆ ಹೊಟ್ಟೆಲಿ ತಯ್ಯ ತಕ್ಕ ಅಂತ ಜೀರ್ಣ ಆಯ್ತದೆ. ತಕ್ಕಳಿ. ಥ್ಯಾಂಕ್ ಯು. ಸರ್ ನೀವಾ? ನೀವು ಕನ್ನಡ ತಾನೆ? ನಮ್ಮಣ್ಣ ನಿಮ್ಗೆ ಮೊದ್ಲೇ ಪರಿಚಯನಾ? ಹ್ಞೂ, ತುಂಬಾ ಹಳೆ ಪರಿಚಯ. ಹಳೆ ಪರಿಚಯನಾ? ಅವ್ರ ಪರಿಚಯ ನನಗೈತೆ, ಆದ್ರೆ ನನ್ನ ಪರಿಚಯ ಅವ್ರಿಗಿರೋದು ಕಷ್ಟನೇಯ. ನಿಜ ಹೇಳ್ಬೇಕು ಅಂದ್ರೆ ನಾನು ನಿಮ್ಮ ದೊಡ್ಡ 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 ಅಭಿಮಾನಿ ಸರ್. ನಿಮ್ ಬಗ್ಗೆ ಪೇಪರ್ನಾಗ ಬಂದಿದ್ದು, ಮೊಬೈಲ್ನಾಗ ಬಂದಿದ್ದು ಎಲ್ಲ ಒಟ್ಟಿಗೆ ಇಟ್ಕೊಂಡಿವ್ನಿ. ಬೇಕಂದ್ರೆ ನಿಮ್ ಬಗ್ಗೆ ಏನ್ ಬೇಕು ಹೇಳಿ, ಚಿಟ್ಕೆ ಹೊಡೆದ್ರಲ್ಲಿ ಹೇಳ್ಬಿಡ್ತೀನಿ. ನಿಮಗ್ ಗೊತ್ತಾ, ಎಲ್ರೂ ಮೊಬೈಲ್ನಾಗೆ ಸಿನಿಮಾ, ಧಾರಾವಾಹಿ, ಹೀರೋ ಫೋಟೋ ಮಾಡಿಕೊಂಡ್ರೆ ನಾನು ನಿಮ್ ಫೋಟೋ ಮಾಡಿಕೊಂಡಿವ್ನಿ. ನಾನು ಯಾವಾಗ ಮೊಬೈಲ್ ತೆಗೆದ್ರು ನೀವೇ ಕಾಣ್ಬೇಕು. ಬೇಕಿದ್ರೆ ನೋಡಿ. ಏನ್ ಡಾಕ್ಟ್ರೆ, ನಾರ್ಮಲ್ ಲವ್ವಾ ಅಥವಾ ಸಿಸೇರಿಯನ್ ಲವ್ವಾ? ಏನ್ರಿ ನೀವು ಸದಾಶಿವನ್ಗೆ ಅದೇ ಜ್ಞಾನ ಅನ್ನೋ ಥರ ಲವ್ ಅಂತಿರ್ತೀರ? ನನಗೆ ಅರ್ಥ ಆಗ್ತಿಲ್ಲ, ನಿಮ್ಗೇನು ಹೇಳಲಿ? ನಾನು ಮೊದಲನೇ ಸರಿ ನಿಮ್ಮನ್ನ ನೋಡಿದ್ದೆ, ಇನ್ನೂ ನನ್ನ ಕಣ್ಣಾಗ ಚೊತ್ತಂಗ ಐತೆ. ಈಗ ನೀವೇ ನಮ್ಮ ಮನೆಗೆ ಬಂದಿದ್ದೀರಾ ಅಂದ್ರೆ ನನ್ನ ಕೈ ನಂಬಕ್ಕಾಗ್ತಿಲ್ಲ ಸರ್. ಹಾಗಾದ್ರೆ ಇದಕ್ಕೂ ಮೊದಲು ಇವನ್ನ ನೋಡಿದ್ದ? ಅಯ್ಯೋ ಇಲ್ವಾ ಮತ್ತೆ. ಇವ್ರು ಮೊದಲನೇ ಸರಿ ನಮ್ಮ ಕಾಲೇಜಿಗೆ ಗೆಸ್ಟ್ ಆಗಿ ಬಂದಿದ್ದೀನಾನೆ, ಇವ್ರನ್ನ ನನ್ನ ಕಣ್ಣು ತುಂಬಿಸ್ಕೊಂಡ್ಬಿಟ್ಟಿದ್ದೀನಿ. ಅವತ್ತಿಂದ ಈ ರೆಪ್ಪೆ ದಾಟಕ್ ಬಿಟ್ಟಿಲ್ಲ ಗೊತ್ತಾ?